ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆ ಇನ್ಕಮ್ ಬೇಸ್ಡ್ ಕ್ಯಾಲ್ಕುಲೇಷನ್. ಸೊ ಇನ್ಕಮ್ ಮೇಲೆ ಕೇಳುವಂಥ ಕ್ಯಾಲ್ಕುಲೇಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ಕಮ್ ಮೇಲೆ ಎರಡು ರೀತಿ ಮೆಥಡ್ ಇದೆ. ಸೊ ಎರಡು ಮೆಥಡ್ನ ನಾನು ಇದರಲ್ಲಿ ಸಾಲ್ವ್ ಮಾಡ್ತೀನಿ. ಸೇವಿಂಗ್ಸ್ ಮೇಲೆ ಈ ಪ್ರಾಬ್ಲಮ್ನಲ್ಲಿ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಲ್ಲ. ಸೊ ಸೇವಿಂಗ್ಸ್ ಮೇಲೂ ಕೂಡ ಒಂದು ಪ್ರಾಬ್ಲಮ್ ಬರುತ್ತೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ಕಮ್ ಮೇಲೆ ಎರಡು ಮೆಥಡ್ನ ನಾವು ಈಗ ನೋಡ್ತಾ ಇದ್ದೀವಿ. 15% of Rahul's income is greater than 27% of Rohit's income by 80 and the sum of their incomes is 9,000. Find the income of Rahul and Rohit. ಈ ಟೈಪ್ ಕ್ವಶನ್ ಕೊಟ್ಟಿರ್ತಾರೆ. ನಮ್ಮ ಕಂಡುಹಿಡಿಯೋದು ಕೇಳೋದು ಫೈಂಡ್ ಇನ್ಕಮ್. ಇಲ್ಲೇನಿದೆ, ಈಗ 15% ರಾಹುಲ್ ಇನ್ಕಮ್ ಇದೆ, ಆದರೆ ಅದು 27% ರೋಹಿತ್ ಇನ್ಕಮ್ ಇದೆ, ಮತ್ತು 80 ರುಪೀಸು ಹೆಚ್ಚಿಗೆ ಇದೆ ರಾಹುಲ್ಗಿಂತ. ಟೋಟಲ್ ಇಬ್ಬರದು ಇನ್ಕಮ್ 9,000 ಇದೆ. ಸಮ್ ಆಫ್ ದೇರ್ ಇನ್ಕಮ್, ಇಬ್ಬರದು ಇನ್ಕಮ್ ಸಮ್ ಟೋಟಲ್ ಮಾಡಿದಾಗ 9,000 ಇದೆ. ನಾವು ಕಂಡುಹಿಡಬೇಕಾಗಿರೋದು ರಾಹುಲ್ ಮತ್ತು ರೋಹಿತ್ ಇನ್ಕಮ್ ಎಷ್ಟು. ಈಗೇನು ಮಾಡೋಣ, ರೇಷೋ ಮಾಡ್ಕೊಳ್ಳೋಣ ಈ ಪರ್ಸೆಂಟೇಜ್ಗಳನ್ನ. ಸೊ 15% ಆಫ್ ರಾಹುಲ್ ಇನ್ಕಮ್ ಈಸ್ ಈಕ್ವಲ್ ಟು 27% ಆಫ್ ರೋಹಿತ್ಸ್ ಇನ್ಕಮ್. ದೆನ್ ರೇಷೋ 15:27. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ 3 ಮಗ್ಗಿಲೆ ಕಟ್ತಾ ಹೋಗುತ್ತೆ. ಸೊ 3 5 ಮತ್ತು 3 9 ಕಟ್ತಾ ಹೋಗುತ್ತೆ. 5:9 ಇಸ್ ದ ರೇಷಿಯೋ. ನಾವು ಟೋಟಲ್ ಇನ್ಕಮ್ ಎಷ್ಟಿದೆ ಕ್ವಶನಲ್ಲಿ ಇಬ್ಬರದು ಸೇರಿಸಿ 9,000 ಅಂತ ಹೇಳಿದ್ದಾರೆ. ಸೊ 9,000ಗೆ ಏನು ಮಾಡೋಣ, ರೇಷೋ ಮಾಡ್ಕೊಳ್ಳೋಣ. ಎರಡು ರೇಷೋನ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, 5 ಮತ್ತು +9 14 ರೇಷೋ ಆಗುತ್ತೆ. ಸೊ ಫಸ್ಟ್ ರೇಷೋದು ಕಂಡುಹಿಡಿಯೋಣ. 5/14, ನೆಕ್ಸ್ಟ್ 9/14. ಎರಡರದ್ದು ಅಮೌಂಟ್ ಕಂಡುಹಿಡಿಯೋಣ. ಸೊ ಕಂಡುಹಿಡಿದ ನಂತರ ಏನು ಮಾಡೋದು, ಈಗ ಫಸ್ಟ್ ಒಂದು ಸಾಕು, ರಾಹುಲ್ದು ಒಂದು ಇನ್ಕಮ್ ಸಾಕು. 5/14 ಮಾಡಿಕೊಂಡಾಗ ಈ ರೀತಿಯಾದಂಥ ಅಮೌಂಟ್ ಬರುತ್ತೆ, 3,214. ಇಲ್ಲೇನು ಹೇಳಿದ್ದಾರೆ, 15% ಆಫ್ ರಾಹುಲ್ ಇನ್ಕಮ್ ಈಸ್ ಗ್ರೇಟರ್ ದ್ಯಾನ್ 27% ಆಫ್ ರೋಹಿತ್ ಇನ್ಕಮ್ ಬೈ 80 ರುಪೀಸ್ ಅಂತ ಹೇಳಿದ್ದಾರೆ. ಸೊ ಆ 80 ರುಪೀಸ್ನ ರಾಹುಲ್ ಇನ್ಕಮ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಅವ್ನ ಇನ್ಕಮ್ ಎಷ್ಟಂತ ಗೊತ್ತಾಯಿತು, 3,294. ಈಗ ರೋಹಿತ್ ಇನ್ಕಮ್ ಕಂಡುಹಿಡಿಬೇಕಂದ್ರೆ ಏನು ಮಾಡೋಣ, ಟೋಟಲ್ ಇನ್ಕಮ್ನಲ್ಲಿ ರಾಹುಲ್ ಕಂಡುಹಿಡಿದಿರೋದನ್ನು ಮೈನಸ್ ಮಾಡಿಬಿಡೋಣ, ಉಳಿದಿದ್ದೆ ರೋಹಿತ್ ಇನ್ಕಮ್. ಸೊ ಈ ಟೈಪಾಗಿ ಇನ್ಕಮ್ ಮೇಲೆ ಪ್ರಶ್ನೆ ಬರುತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನು, ಎರಡು ಕೊಟ್ಟಿರೋಂಥ ಪರ್ಸೆಂಟೇಜ್ನ ತೊಗೊಳ್ಳೋದು, ಅದನ್ನು ಮಿನಿಮೈಸ್ ಮಾಡಿ ಒಂದು ರೇಷೋಕ್ಕೆ ಕನ್ವರ್ಟ್ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು, ಅಮೌಂಟ್ ತೊಗೊಂಡು ಫಸ್ಟ್ ರೇಷೋ ಏನು ಕಂಡುಹಿಡಿದಿರ್ತೀವೋ ಅದರ ಅಮೌಂಟ್ನ ಕಂಡುಹಿಡ್ಕೊಳ್ಳೋದು. ಅದಕ್ಕೆ ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟು ಇನ್ಕಮ್ ಎಷ್ಟು ಕೊಟ್ಟಿರ್ತಾರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಲಾಸ್ಟ್ ಸ್ಟೆಪ್ ಏನಂದರೆ ಟೋಟಲ್ ಅಮೌಂಟ್ನಲ್ಲಿ ಫಸ್ಟ್ ವ್ಯಕ್ತಿದು ಕಂಡುಹಿಡಿದಿರ್ತೀವಲ್ಲ ಮೈನಸ್ ಮಾಡಿಬಿಟ್ರೆ ಸೆಕೆಂಡ್ ವ್ಯಕ್ತಿದ ಆನ್ಸರ್ ಆಟೋಮೆಟಿಕ್ ಬರುತ್ತೆ. ಸೊ ಇದಿಷ್ಟು ಫಾರ್ಮ್ಯಾಟ್. ಇನ್ನು ಎರಡನೇ ಎಕ್ಸಾಂಪಲ್ ನೋಡೋಣ. ಇದು ಎರಡನೇ ಮೆಥಡ್. ಆ್ಯಕ್ಚುಲಿ ಅಂದರೆ ಇನ್ಕಮ್ನಲ್ಲಿ ಎರಡು ಮೆಥಡ್ ಇದೆ. ಇಫ್ ಎ ಮ್ಯಾನ್ಸ್ ಇನ್ಕಮ್ ಈಸ್ 67,500 ಫಾರ್ 3 months, ವಾಟ್ ಡಸ್ ಹಿ ಗೆಟ್ಸ್ ಫಾರ್ 1.5 year? ಸೊ ಒಬ್ಬ ವ್ಯಕ್ತಿ ಇನ್ಕಮ್ 3 ಮಂತ್ಗೆ 67,500 ಇದೆ, ಅದೇ 1.5 ವರ್ಷಕ್ಕೆ ಆತನ ಇನ್ಕಮ್ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾವು ಆನ್ಸರ್ ಹೇಗೆ ಕಂಡುಹಿಡಿದಂದರೆ 3 ಮಂತ್ಸ್ನ ಇನ್ಕಮ್ ಎಷ್ಟಿದೆ ಅದನ್ನು ಬರ್ಕೋಬೇಕು. 67,500 ಇದೆ. 18 ಮಂತ್ಗೆ ಎಷ್ಟು, ಯಾಕಂದರೆ ಇಲ್ಲಿ 1.5 year ಅಂತ ಕೊಟ್ಟಿದ್ದಾರೆ. ಸೊ 1 ವರ್ಷಕ್ಕೆ 12 ತಿಂಗಳು, ಹಾಫ್ ಇಯರ್ಗೆ 6 ಮಂತ್ಸು, ಟೋಟಲ್ ಮಂತ್ಸು 18 ಮಂತ್ಸ್ ಆಯಿತು. 1.5 yearಗೆ 18 ಮಂತ್ಸ್ ಆಯಿತು. ಸೊ 18 ಮಂತ್ಸ್ಗೆ ಎಷ್ಟು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಗುತ್ತೆ. 18 ಇಂಟು 67,500 ಡಿವೈಡೆಡ್ ಬೈ 3. ಸೊ ಈ ರೀತಿ ಮಾಡಿಕೊಂಡಾಗ ಆನ್ಸರ್ 4,05,000 ಬರುತ್ತೆ. ಇದಿಷ್ಟು ಇನ್ಕಮ್ ಮೇಲೆ ಕೇಳುವಂಥ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ. ಧನ್ಯವಾದಗಳು.